ಹಾಯ್ ಆಲ್, ಇವತ್ತು ಹೈ ಪ್ರೋಟೀನ್ ಇರುವಂತಹ ಒಂದು ಪಲ್ಯನ ಹೇಳ್ಕೊಡ್ತಾ ಇದ್ದೀನಿ. 3 ಧಾನ್ಯಗಳನ್ನು ಯೂಸ್ ಮಾಡಿಬಿಟ್ಟು ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಎಲ್ಲ ಕಾಳುಗಳನ್ನು ನೋಡಿದರೆ ಹೈಯೆಸ್ಟ್ ಪ್ರೋಟೀನ್ ಬಂದುಬಿಟ್ಟು ಕಡಲೆಕಾಳಲ್ಲಿರುತ್ತೆ, ಮತ್ತು ನಮ್ಮದು ಹೆಸರು ಕಾಳು ಮತ್ತು ರಾಜ್ಮಾದಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ. ಅದಲ್ಲದೆ ಮತ್ತು ಐರನ್, ಕ್ಯಾಲ್ಶಿಯಂ, ಫೈಬರ್, ಜಿಂಕ್ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬಾ ಇರುತ್ತೆ, ವಿಚ್ ಇಸ್ ಗುಡ್ ಫಾರ್ ಹಾರ್ಟ್. ಸೊ ಈ ರೆಸಿಪಿನ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಎಲ್ಲ ಕಾಳುಗಳನ್ನು ನಾವು ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ಹೆಸರು ಕಾಳು, ಕಡಲೆಕಾಳು ಮತ್ತು ರಾಜ್ಮಾ. ಇದನ್ನು ಚೆನ್ನಾಗಿ ನಾವು ನೀರಲ್ಲಿ ವಾಶ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು ನೈಟೇ ಸೋಕ್ ಮಾಡಿಟ್ಟಿದ್ದೀನಿ. ಅಂದರೆ ನೀವು ಸೋಕ್ ಮಾಡಿಟ್ರೆ ಅದರಲ್ಲಿ ಕೂಡ ವಾಟರ್ ಎಬ್ಸಾರ್ಬ್ ಆಗುತ್ತೆ, ಮತ್ತು ಇನ್ನೊಂದು ಏನಂದರೆ ಈಸಿಯಾಗಿ ಬೆಂದೋಗ್ಬಿಡುತ್ತೆ. 1-2 ವಿಸಲಲ್ಲಿ ಆಗೋಗ್ಬಿಡುತ್ತೆ. ಅದರ್ವೈಸ್ ನೀವು ಒಂದು 5-6 ವಿಸಲ್ಸನ್ನು ಹೊಡಿಸ್ಬೇಕಾಗತ್ತೆ. ನೋಡಿ, ಇದನ್ನು ಚೆನ್ನಾಗಿ ನಾನು ವಾಶ್ ಮಾಡಿ ಕುಕ್ಕರಲ್ಲಿ ಓವರ್ ನೈಟ್ ಬಿಟ್ಟಿದ್ದೆ. ಸೊ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ದು ಇದಾಗಿದೆ ಅಂತ, ನೆನ್ಕೊಂಡಿದೆ ಅಂತ. ಈಗ ಇದನ್ನು ಒಂದು ಟೊಮ್ಯಾಟೋನ ಸಣ್ಣಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದರೊಳಗಡೆ ಚೆನ್ನಾಗಿ ಬೆಂದುಬಿಡುತ್ತೆ. ಸೊ ವಿಸಲನ್ನು ಹಾಕಿಬಿಟ್ಟು ನಾನು 1-2 ವಿಸಲನ್ನು ಕೂಗಿಸ್ತಾ ಇದ್ದೀನಿ, ಅಂದರೆ ತುಂಬ ಮೆತ್ತಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ. ಸೊ ನೋಡಿ, 1-2 ವಿಸಿಲ್ ಬಂದಿದೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪನೇ ನಾನು ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ, ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಮತ್ತು 1 ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ, ಸೊ ಈರುಳ್ಳಿನ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೋದು. ಈಗ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ಸಿಂಪಲ್ಲಾಗಿಯೇ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾನು ಇದನ್ನು ಬೆನ್ಸೋಕ್ಕೆ ಇಡ್ತಾಯಿದ್ದೀನಿ. 1-2 ಕುದಿ ಬರೋವರೆಗೂ ನೀವು ಇದನ್ನು ಬಿಡಬೇಕು. ನಾವು ಬಂದುಬಿಟ್ಟು ಮೇನ್ಲಿ ಗ್ರೀನ್ಸ್ಗಿನ ಜಾಸ್ತಿ ಪಲ್ಸಸ್ ಮೇಲೆ, ಅಂದರೆ ಧಾನ್ಯಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಅಂದರೆ ನಿಮಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಅದಕ್ಕೆ ಹೇಳ್ತಾರಲ್ಲ, 1 ಚಪಾತಿ ತೊಗೊಂಡು ಜಾಸ್ತಿ ಪಲ್ಯ ಮತ್ತು ಕಾಳು ಪಲ್ಯ ಮತ್ತು ತರಕಾರಿನ ಬಳಸಬೇಕು ಅಂತ. ಅದಕ್ಕೇ 1-2 ವಿಸಿಲ್ದಲ್ಲೇ ಇದಿಷ್ಟು ಚೆನ್ನಾಗಿ ಕುದ್ದಿದೆ, ನೋಡ್ಬೋದು ನೀವೇ. ಸೊ ಇಷ್ಟು ಚೆನ್ನಾಗಿ ಇದು ಕುದ್ರೆ ಸಾಕು, ಅಂದರೆ ಮಕ್ಕಳಿಗೂ ಸಹ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದು ಬರಬೇಕು. ಇದನ್ನು ಆಮೇಲೆ 1-2 ಕುದಿ ಬಂದಿತ್ತಲ್ಲ, ಸೊ ಆ ಮಿಕ್ಸ್ಚರ್ಗೆ ಇದನ್ನು ಆ್ಯಡ್ ಮಾಡಿಬಿಡೋಣ. ನೋಡಿ, ಎಲ್ಲವನ್ನು ಇದಕ್ಕೆ ಚೆನ್ನಾಗಿ ಹಾಕಿ ಕುದಿಸೋಣ. ಗ್ರೇವಿನೂ ಸಹ ತುಂಬಾ ತಿಕ್ಕಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ 5 ನಿಮಿಷ ಇದನ್ನು ಸಣ್ಣ ಫ್ಲೇಮಲ್ಲಿ ನಾನು ಇದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನೋಡಿ, 5 ನಿಮಿಷ ಆಗಿದೆ. ಗ್ರೇವಿನೂ ಸಹ ತುಂಬಾ ತಿಕ್ಕಾಗಿದೆ. ಇದನ್ನು ನೀವು ಚಪಾತಿ, ರೈಸ್ ಜೊತೆಗೂ ಕೂಡ ಬಳಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಡೆಫಿನೆಟಾಗಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಕಮೆಂಟಲ್ಲಿ ಕೂಡ ನನಗೆ ತಪ್ಪದೇ ತಿಳಿಸಿ ಹೇಗೆ ಬಂತು ಅಂತ. ಈ ಮಕ್ಳಿಗೂ ಸಹ ತಿನ್ನೋಕೆ ತುಂಬಾ ಒಳ್ಳೆಯದಿದು. ಈ ಥರ ಮಾಡಿಬಿಟ್ರೆ ಸಾಕು, ನಮ್ಮ ಮಲ್ಟಿ ಪಲ್ಸಸ್ ಪಲ್ಯ ರೆಡಿ ಟು ಸರ್ವ್. ಸೊ ನೀವು ಕೂಡ ಈ ರೆಸಿಪಿನ ಮರೆಯದೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಅಂದ್ರೆ ಏನದ? ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಂಡರೀಕ ವಿಠಲ, ಜಯ ರಾಮ ವಿಠಲ, ಜೈ ಜೈ ವಿಠಲ, ಹರೇ ರಾಮ ವಿಠಲ, ಜೈ ಜೈ ವಿಠಲ. ವೆರಿ ಗುಡ್ ಚಿನ್ನು, ವೆರಿ ಗುಡ್ ಬಂಗಲ ಶೋನು.